Hello everyone, welcome to my channel Learn with Gauri. So in previous videos we studied 70 question and answers related to computer, okay, and few more videos I will make. 100 questions ಟಾರ್ಗೆಟ್ ಇದೆ. ಹಾಗಾಗಿ ಯಾರ್ಯಾರು ಲೈಕ್ ಆಮೇಲೆ ಸಬ್ಸ್ಕ್ರೈಬ್ ಆಗಿಲ್ಲ, ಶೇರ್ ಮಾಡಿಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋಸ್ನ. ಎಲ್ಲ GPSTR ಆಮೇಲೆ HSTR ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿದ್ರೆ ಅವರಿಗೆ ಕೂಡ ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಓಕೆ. ಹಾಗಾಗಿ ಎಲ್ಲರೂ ಕೂಡ ಓದೋ ನಿಮ್ಮ ಫ್ರೆಂಡ್ಸ್ಗೆ, ಸಿಸ್ಟರ್ಸ್ಗೆ ಅಥವಾ ಬ್ರದರ್ಸಿಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಎಕ್ಸಾಮ್ಸ್ಗೆ ಅವರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಸೊ ದಟ್ ಅವರು ಕೂಡ ನಿಮ್ಮ ಥರ ಸ್ಟಡಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Let me start with the question number 71. Question number 71. The smallest unit of data is. ಸೊ ನೋಡಿ, ಯಾವುದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ ಅಂತ ಕೇಳಿದ್ದಾರೆ, ಓಕೆ. ಬೈಟ್, ಬಿಟ್, KB, MB. ಸೊ ನೋಡಿ, ಬೈಟ್ ಅಂದಿದ್ದಾರೆ, ಬಿಟ್ ಅಂದಿದ್ದಾರೆ. KB ಅಂದರೆ ನೋಡಿ, ಬೈಟು ಬಿಟ್ಟು KB ಅಂತಂದರೆ ಕಿಲೋ ಬೈಟ್, ಆ್ಯಂಡ್ MB ಅಂದರೆ ಮೆಗಾಬೈಟ್, ಓಕೆ. ಸೊ ಇವೆರಡು ಕೂಡ ಬಿಗ್ಗರ್, ಓಕೆ, ಕಂಪೇರ್ ಟು ಬೈಟ್ ಆ್ಯಂಡ್ ಬಿಟ್. ಸೊ A ಆ್ಯಂಡ್ B ಆಪ್ಷನಲ್ಲಿ ನೋಡ್ತಾ ಹೋದರೆ ಬಿಟ್ ಈಸ್ ದ ಸ್ಮಾಲರ್ ಒನ್, ಓಕೆ. ಸೊ ನೋಡಿ, ಬಿಟ್ ಈಸ್ ದ ಸ್ಮಾಲರ್ ಒನ್. ಸೊ ನೋಡಿ, 8 ಬಿಟ್ ಈಸ್ ಈಕ್ವಲ್ ಟು 1 ಬೈಟ್, ಓಕೆ. ಹಾಗಾಗಿ ಬಿಟ್ ಅನ್ನೋದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ, ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 72. 1 ಬೈಟ್ ಈಸ್ ಈಕ್ವಲ್ ಟು 1 ಬೈಟ್ ಈಸ್ ಈಕ್ವಲ್ ಟು, ಇವಾಗ ಏನು ನೋಡಿದ್ವಿ ನಾವು, 1 ಬೈಟ್ ಈಸ್ ಈಕ್ವಲ್ ಟು, ಇವಾಗ ಹೇಳಿದ್ನಲ್ಲ, ನಾನೇನು ಹೇಳಿದೆ, 8 ಬಿಟ್ಸ್ ಈಸ್ ಈಕ್ವಲ್ ಟು 1 ಬೈಟ್ ಅಂತ ಹೇಳಿದೆ. ಸೊ ಅವರು ರಿವರ್ಸ್ ಕೇಳಿದ್ದಾರೆ ಕ್ವೆಶನ್ನು. 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್. ಆಪ್ಷನ್ಸು 4 ಬಿಟ್ಸ್, 8 ಬಿಟ್ಸ್, 16 ಬಿಟ್ಸ್, 32 ಬಿಟ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ B ಈಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ 8 ಬಿಟ್ಸ್. 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್. ಕ್ವೆಶನ್ ನಂಬರ್ 73. ವಿಚ್ ಮೆಮೊರಿ ಈಸ್ ದ ಫಾಸ್ಟೆಸ್ಟ್ ಒನ್? ಯಾವ ಮೆಮೊರಿ ಫಾಸ್ಟಾಗಿರುತ್ತೆ? ಸೊ ಆಬ್ವಿಯಸ್ಲಿ CD ಅಲ್ಲ, ಓಕೆ, ಹಾರ್ಡ್ ಡಿಸ್ಕು ಅಲ್ಲ, ಸ್ಯಾಚೆ ಮೆಮೊರಿ ಅದೆಲ್ಲ ನಮ್ಮ ಫೋನಲ್ಲಿರುತ್ತೆ ನೋಡಿ, ಸ್ಯಾಚೆ ಅಂತ. ಸೊ ಆ ಮೆಮೊರಿ ಈಸ್ ದ ಫಾಸ್ಟೆಸ್ಟ್ ಒನ್ ಕಂಪೇರ್ ಟು ಆಲ್ ಅದರ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 74. ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ಎಂಟರ್ ಪ್ರಿಂಟೆಡ್ ಟೆಕ್ಸ್ಟ್? ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ಎಂಟರ್ ಪ್ರಿಂಟೆಡ್ ಟೆಕ್ಸ್ಟ್ ಇಂಟು ಅ ಕಂಪ್ಯೂಟರ್? ಯಾವ ಒಂದು ಡಿವೈಸ್ನ ನಾವು ಪ್ರಿಂಟೆಡ್ ಟೆಕ್ಸ್ಟ್ನ ಎಂಟರ್ ಮಾಡೋಕ್ಕೆ ಕಂಪ್ಯೂಟ್ರಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ನೋಡಿ ಆಪ್ಷನ್ಸು: ಪ್ರಿಂಟರು, ಸ್ಕ್ಯಾನರು, ಸ್ಪೀಕರು, ಪ್ಲಾಟರು. ಸೊ ಆಬ್ವಿಯಸ್ಲಿ C ಆ್ಯಂಡ್ D ಬರಲ್ಲ, ನೋಡಿ.
ಸ್ಕ್ಯಾನರ್ ಇಸ್ ದ ಕರೆಕ್ಟ್ ಆನ್ಸರ್. ಪ್ರಿಂಟರ್ ಅಂದರೆ ಅದು ಪ್ರಿಂಟ್ ಮಾಡಿಕೊಡುತ್ತೆ. ಅವ್ರೇನು ಕೇಳಿದ್ದಾರೆ, ಯಾವ ಡಿವೈಸು ಈಸ್ ಯೂಸ್ಡ್ ಟು ಎಂಟರ್ ಪ್ರಿಂಟೆಡ್ ಟೆಕ್ಸ್ಟ್ ಇಂಟು ಅ ಕಂಪ್ಯೂಟರ್. ನಾವು ಸ್ಕ್ಯಾನ್ ಮಾಡಿದ್ರೆ ಆ ಸ್ಕ್ಯಾನ್ ಮಾಡಿರೋದೆಲ್ಲ ನಮಗೆ ಕಂಪ್ಯೂಟ್ರಲ್ಲೇ ನಾವು ಕಂಪ್ಯೂಟರ್ ಡಿಸ್ಪ್ಲೇಯಲ್ಲಿ ನೋಡ್ಬೋದು. ಹಾಗಾಗಿ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಕ್ವೆಶನ್ ನಂಬರ್ 75. ವಿಚ್ ಪೋರ್ಟ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಪೆನ್ ಡ್ರೈವ್? ಯಾವ ಪೋರ್ಟ್ನ ಯೂಸ್ ಮಾಡ್ತಾರೆ? ಸೊ ಪೆನ್ ಡ್ರೈವ್ ಇಸ್ ಅ ಪೋರ್ಟೇಬಲ್, ಇಸಂಟ್ ಇಟ್? ಯಾವ ಪೋರ್ಟ್ನ ಯೂಸ್ ಮಾಡ್ತಾರೆ ಅದರಲ್ಲಿ ಅಂದರೆ VGA, HDMI, USB, PS2. ಆಬ್ವಿಯಸ್ಲಿ USB. ಓಕೆ, USB-ನ. ಸೊ ಆನ್ಸರ್ ಏನಾಗಿತ್ತು? USB. ಓಕೆ, VGA, ಆಮೇಲೆ HDMI, ಆಮೇಲೆ PS2 ಈ ಮೂರು ಏನಿದಾವಲ್ಲ ಇವನ್ನ ನಾವು ಹಾರ್ಡ್ವೇರ್ ಇಂಟರ್ಫೇಸ್ ಟು ಲಿಂಕ್ ಕಂಪ್ಯೂಟರ್ನ, ಅಂದರೆ ಕಂಪ್ಯೂಟರ್ನ ಮತ್ತು ಹಾರ್ಡ್ವೇರ್ ಇಂಟರ್ಫೇಸಸ್ನ ಲಿಂಕ್ ಮಾಡೋಕ್ಕೆ. ಆಮೇಲೆ ಓಲ್ಡರ್ ಕನ್ಸೋಲ್ಸು, ಆಮೇಲೆ ಡಿಸ್ಪ್ಲೇ, ಸ್ಕ್ರೀನ್ಸ್, ಇನ್ಪುಟ್ ಡಿವೈಸ್ ಏನು ಮಾಡೋದು, ಇನ್ಪುಟ್ ಡಿವೈಸಸ್ನ ಕನೆಕ್ಟ್ ಮಾಡೋಕ್ಕೆ. ಸೊ ಇವೆಲ್ಲದಕ್ಕೂ ಕೂಡ ರೆಸ್ಟ್ 3ನ ಯೂಸ್ ಮಾಡ್ತಾರೆ ಪೋರ್ಟೇಬಲ್ ಆಗಿ. ಓಕೆ, ಹಾಗಾಗಿ ಪೆನ್ ಡ್ರೈವ್ಗೆ ನಾವು USB ಅಂತಲೇ ಹೇಳೋದು. USB ಪೋರ್ಟ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಪೆನ್ ಡ್ರೈವ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 76. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಹಾರ್ಡ್ವೇರ್? ಯಾವುದೊಂದು ಹಾರ್ಡ್ವೇರ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ನೋಡಿ, ಮೌಸ್ ಈಸ್ ಅ ಹಾರ್ಡ್ವೇರ್, ಮಾನಿಟರ್ ಈಸ್ ಆಲ್ಸೋ ಹಾರ್ಡ್ವೇರ್, ಕೀಬೋರ್ಡ್ ಈಸ್ ಆಲ್ಸೋ ಹಾರ್ಡ್ವೇರ್. ಆಪ್ಷನ್ ಸಿ, ದಟ್ ಈಸ್ ವಿಂಡೋಸ್ ಈಸ್ ಅ ಸಾಫ್ಟ್ವೇರ್ ನಾಟ್ ಹಾರ್ಡ್ವೇರ್. ಇದು ಮೌಸ್ ಹಾರ್ಡ್ವೇರು, ಮಾನಿಟರು ಹಾರ್ಡ್ವೇರು, ಕೀಬೋರ್ಡು ಹಾರ್ಡ್ವೇರು, ವಿಂಡೋಸ್ ಅಷ್ಟೇ ಸಾಫ್ಟ್ವೇರ್ ಆಗುತ್ತೆ. ಅವ್ರು ಏನು ಕೇಳಿದ್ದಾರೆ, ಯಾವುದು ಹಾರ್ಡ್ವೇರ್ ಅಲ್ಲ ಅಂತ ಕೇಳಿದ್ದಾರೆ. ಹಾಗಾಗಿ ವಿಂಡೋಸ್ ಈಸ್ ದ ಕರೆಕ್ಟ್ ಆನ್ಸರ್. ವಿಂಡೋಸ್ ಈಸ್ ನಾಟ್ ಅ ಹಾರ್ಡ್ವೇರ್, ದಟ್ ಈಸ್ ಅ ಸಾಫ್ಟ್ವೇರ್. ಓಕೆ, ಸೊ ನಾನು ಎಲ್ಲ ಆಪ್ಷನ್ಸ್ ಇದಾವಲ್ಲ, ಎಲ್ಲ ಆಪ್ಷನ್ಸು ಕರೆಕ್ಟ್ ಇರೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಪ್ಲಸ್ ರಾಂಗ್ ಇರೋ ಆಪ್ಷನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾಕಂದರೆ ನಿಮಗೆ ಅದರ್ ರೆಸ್ಟ್ 3 ಆಪ್ಷನ್ಸು ಯಾಕಲ್ಲ ಅನ್ನೋದು ಗೊತ್ತಾಗಬೇಕಲ್ವ. ಹಾಗಾಗಿ ನಾನು ಕಂಪ್ಲೀಟ್ 4 ಆಪ್ಷನ್ಸು ಡೀಟೇಲ್ಸ್ನ ಕೊಡ್ತಾಯಿದ್ದೀನಿ. ಓಕೆ, ವಿತೌಟ್ ಸ್ಕಿಪ್ ನೀವು ಎಲ್ಲ ಕ್ವೆಶನ್ ಆನ್ಸರ್ಸ್ನ ಓದಿದ್ರೆ ಕಂಪ್ಯೂಟರ್ ಈಸ್ ಅ ವೆರಿ ಈಸಿ ಸಬ್ಜೆಕ್ಟ್. ಓಕೆ, ಸೊ ಯಾರ್ಯಾರೆಲ್ಲ ಸ್ಟಡಿ ಮಾಡ್ತಿದ್ದೀರಾ, ತಲೆಯಲ್ಲಿ ಕರೆಕ್ಟಾಗಿ ಮೈಂಡಲ್ಲಿ ಪದೇ ರಿಕಾಲ್ ಮಾಡ್ತಾಯಿರಿ, ಸೊ ದಟ್ ಯಾವುದು ವ್ಯಾನಿಷ್ ಆಗಲ್ಲ. ಸೊ ಹಾಗೆ ಅಂತ ಹೇಳ್ತಾ ಕ್ವೆಶನ್ ನಂಬರ್ 77ನ ಓದೋಣ. ಕ್ವೆಶನ್ ನಂಬರ್ 77. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್? ಯಾವುದೊಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕೇಳಿದ್ದಾರೆ ನೋಡಿ. ಆಬ್ವಿಯಸ್ಲಿ ಯಾವುದು? ವಿಂಡೋಸ್. ಯಾಕಂದರೆ MS ವರ್ಡು, ಎಕ್ಸೆಲ್ಲು, ಪೇಂಟು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ, ಅದು ಏನದು ಎಕ್ಸ್ಟ್ರಾ ಅಪ್ಲೈಡ್ ಸಾಫ್ಟ್ವೇರ್. ಅವೆಲ್ಲ 3 ಕೂಡ MS ವರ್ಡು, ಎಕ್ಸೆಲ್ಲು, ಪೇಂಟು. ಹಾಗಾಗಿ ವಿಂಡೋಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಯಾಕೆ ನಾನು ಈ ವಿಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ನಾನು ಕೂಡ ನಿಮ್ಮ ಜೊತೆಗೆ ಓದ್ತೀನಿ ಅಂತ ಹೇಳ್ಬೋದು. ಹಾಗಾಗಿ ನನ್ನ ಜೊತೆ ನೀವು ಕೂಡ ಜಾಯ್ನ್ ಆಗಿ ಎಲ್ಲರೂ ಸೇರಿ ಸ್ಟಡಿ ಮಾಡೋಣ ಅಂತ ಹೇಳ್ತಾ ಕ್ವೆಶನ್ ನಂಬರ್ 78. ವಾಟ್ ಈಸ್ ದ ಫಂಕ್ಷನ್ ಆಫ್ RAM? ಏನು ಫಂಕ್ಷನ್ ಆಫ್ RAM? RAM ಏನು ಫಂಕ್ಷನ್ ಏನು
ಅಂತ ಆಪ್ಷನ್ಸ್ ನೋಡಿ. ಪರ್ಮನೆಂಟ್ ಸ್ಟೋರೇಜ್, ಟೆಂಪ್ರರಿ ಸ್ಟೋರೇಜ್ ಡ್ಯೂರಿಂಗ್ ಪ್ರೊಸೆಸಿಂಗ್, ಪ್ರಿಂಟಿಂಗ್ ಡಾಕ್ಯುಮೆಂಟ್ಸ್, ಕನೆಕ್ಟಿಂಗ್ ಟು ದ ಇಂಟರ್ನೆಟ್ ಅಂತ ಅಂದಿದ್ದಾರೆ. ಯಾವ ಆಪ್ಷನ್ಸ್ ಎಲ್ಲ ಫಸ್ಟ್ ತೆಗೆದುಬಿಡೋಣ. ಕನೆಕ್ಟಿಂಗ್ ಟು ದ ಇಂಟರ್ನೆಟ್ ರಾಂಗ್, ಆಮೇಲೆ ಪ್ರಿಂಟಿಂಗ್ ಡಾಕ್ಯುಮೆಂಟ್ಸ್ ರಾಂಗ್. ಓಕೆ, ಈ 2 ಆಪ್ಷನ್ಸಲ್ಲೇ ನಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಆರ್ ಎ ಎಮ್ ಪರ್ಮನೆಂಟ್ ಸ್ಟೋರೇಜ್ ಅಲ್ಲ, ROM ಈಸ್ ಪರ್ಮನೆಂಟ್ ಸ್ಟೋರೇಜ್. ಸೊ RAM ಮೀನ್ಸ್ ಟೆಂಪ್ರರಿ ಸ್ಟೋರೇಜ್ ಡ್ಯೂರಿಂಗ್ ಪ್ರೊಸೆಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ನಾವು ಇವಾಗ ಯಾವುದೋ ಒಂದು ವಿಡಿಯೋನ ಅಥವಾ ಏನೋ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿ ನಾವು ಫೋನ್ನಲ್ಲಿ ಇಟ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳೋಣ. ಸಡನ್ನಾಗಿ ನಮಗೆ ಒಂದು 4 to 6 ಮಂತ್ ಆದ ತಕ್ಷಣ ನಮಗೆ ಬೇಡ ಅನಿಸುತ್ತೆ, ಹಾಗಾಗಿ ಅದನ್ನು ಡಿಲೀಟ್ ಮಾಡಿಬಿಡ್ತೀವಿ. ಓಕೆ, ಸೊ ಆ ಡಿಲೀಟ್ ಮಾಡಿರೋ ಪಿಕ್ಚರು ಇಫ್ ನಾವು ಫೋನ್ಗೆ SD ಕಾರ್ಡ್ನ ಇನ್ಬಿಲ್ಟ್ ಮಾಡಿದ್ರೆ ಏನಾಗಿರುತ್ತೆ, ಪಿಕ್ಚರು ಡಿಲೀಟ್ ಆಗಿರುತ್ತೆ. ಇಫ್ ನಾವು ಆಪ್ಷನ್ ಏನು ಕೊಟ್ಟಿರ್ತೀವಿ, SD ಕಾರ್ಡ್ ಸ್ಟೋರೇಜ್ ಅಂತ ಕೊಟ್ಟಿದ್ದರೆ ಅವಾಗ ಏನಾಗುತ್ತೆ, ಈ ಪಿಕ್ಚರು ಡಿಲೀಟ್ ಆಗಿಬಿಡುತ್ತೆ. ಓಕೆ, ಇಫ್ SD ಕಾರ್ಡೇ ಇಲ್ಲ ನಮ್ಮ ಫೋನಲ್ಲಿ, ಬರೀ ಇಂಟರ್ನಲ್ ಸ್ಟೋರೇಜ್ ಅಷ್ಟೇ ಇರೋದು, ನೋ ಔಟರ್ ಸ್ಟೋರೇಜ್ ಅಂತಂದರೆ ಅವಾಗ ಏನಾಗುತ್ತೆ, ಈ ಪಿಕ್ಚರ್ನ ನಾವು ಡಿಲೀಟ್ ಮಾಡಿದರೂ ಕೂಡ ನಾವು ಅದನ್ನು ರೀಸ್ಟೋರ್ ಮಾಡ್ಬೋದು. ಸೊ ದಿಸ್ ಈಸ್ ವಾಟ್ ಪರ್ಮನೆಂಟ್ ಸ್ಟೋರೇಜ್ ಆ್ಯಂಡ್ ಟೆಂಪ್ರರಿ ಸ್ಟೋರೇಜ್. ಇನ್ನೊಂದು ಹೇಳ್ಬೋದು ಏನು ಅಂದರೆ, ನಾವು ಇವಾಗ ಏನೋ ಒಂದು ಕಾಪಿ ಪೇಸ್ಟ್ ಮಾಡ್ಕೊಂಡಿರ್ತೀವಿ. ಕೀಬೋರ್ಡಲ್ಲಿ ನಾವು ಯಾವುದೋ ಒಂದು ಟೆಕ್ಸ್ಟ್ನ, ನಮಗೆ ಒಂದು ಥಾಟ್ ಅಂದ್ಕೊಳ್ಳಿ, ಆ ಥಾಟ್ ನಮಗೆ ಇಷ್ಟ ಆಗಿದೆ ಅಂದ್ಕೊಳ್ಳಿ, ಅದನ್ನು ನಾವೇನು ಮಾಡ್ತೀವಿ, ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕಾಪಿ ಮಾಡ್ಕೋತೀವಿ ಅಥವಾ ಕಟ್ ಮಾಡ್ಕೋತೀವಿ. ಅದು ನೋಟ್ ಪ್ಯಾಡಲ್ಲಿ ನೋಟ್ ಆಗಿರುತ್ತೆ. ಸೊ ಅದು ಪರ್ಮನೆಂಟ್ ಸ್ಟೋರೇಜ್, ನಾವಾಗಲೇ ಡಿಲೀಟ್ ಮಾಡಬೇಕು. ಓಕೆ, ಸೊ ದ ಆನ್ಸರ್ ಫಾರ್ RAM ಫಂಕ್ಷನ್ ಏನು ಅಂದರೆ ಟೆಂಪ್ರರಿ ಸ್ಟೋರೇಜ್ ಡ್ಯೂರಿಂಗ್ ಪ್ರೊಸೆಸಿಂಗ್ ಅಂತ ಅರ್ಥ. ಓಕೆ, ಸೊ ದಿಸ್ ಈಸ್ ಫಾರ್ ROM. ಅರ್ಥ ಆಯಿತು ಅಂತ ಹೇಳ್ತಾ ನಾನು ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಕ್ವೆಶನ್ ನಂಬರ್ 79. ವಿಚ್ ಕಂಪೋನೆಂಟ್ ಸಪ್ಲೈಸ್ ಪವರ್ ಟು ದ ಕಂಪ್ಯೂಟರ್? ಯಾವ ಕಾಂಪೋನೆಂಟು ಸಪ್ಲೈ ಮಾಡುತ್ತೆ ಪವರ್ ಕಂಪ್ಯೂಟರ್ಗೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, SMPS, CPU, RAM ಆ್ಯಂಡ್ ಮಾನಿಟರ್. ಸೊ ನೋಡಿ, ಅಗೇನ್ ನಾವೇನು ಮಾಡಬೇಕು, ಫಸ್ಟ್ ಥಿಂಗ್ ನಾವು ಮಾಡೋದೇನು ಅಂದರೆ, ಯಾವ ಆಪ್ಷನ್ ನಮಗೆ ಈ ಕ್ವೆಶನ್ಗೆ ಸೂಟೇ ಆಗ್ತಿಲ್ಲ ಅಂತ ಅನಿಸುತ್ತೋ ಅವನ್ನ ನಾವು ತೆಗೆದುಹಾಕ್ಬಿಡಬೇಕು. ರ್ಯಾಮು ಅದು ಸ್ಟೋರೇಜ್ನ, ಮೆಮೊರಿನ ಹೇಳುತ್ತೆ. ಮಾನಿಟರ್ ಕೂಡ ಏನು ಡಿಸ್ಪ್ಲೇ, ಅದು ಜಸ್ಟ್ ಔಟ್ಪುಟ್ ಡಿವೈಸಸ್ ಆ್ಯಂಡ್ ಇಟ್. ಅದಕ್ಕೆ ಅವನ್ನೆರಡು ನಾವು ಆಪ್ಷನ್ ತೆಗೆದುಬಿಟ್ರೆ ಈ CPU ಅಥವಾ SMPS ಅನ್ನೋದು ಗೊತ್ತಾಗುತ್ತೆ. CPU ಅಂದರೆ ಇಟ್ಸ್ ಜಸ್ಟ್ ಅ ಬ್ರೈನ್ ಆಫ್ ಅ ಮೆಮೊರಿ. ಓಕೆ, ಬ್ರೈನ್ ಆಫ್ ಅ ಕಂಪ್ಯೂಟರ್. ಸೊ ಇದು ಇನ್ಬಿಲ್ಟ್ ಇರುತ್ತೆ, ದಿಸ್ ಈಸ್ ನಾಟ್ ಅ ಪವರ್ ಸಪ್ಲೈಯರ್. ಓಕೆ, ದಟ್ಸ್ ವೈ ದ ಆನ್ಸರ್ ಈಸ್ SMPS, ಆಪ್ಷನ್ A. SMPS is the correct answer. Okay, option A is the correct answer. Okay, so next question ಗೆ ಹೋಗೋಣ. Question number 80. Which generation of computers introduced ಮೈಕ್ರೋಪ್ರೊಸೆಸರ್ ಅಂತ ಕೇಳಿದ್ದಾರೆ. ಯಾವ ಜನ್ರೇಷನ್ ಕಂಪ್ಯೂಟರಿಂದ ಯಾವ ಜನ್ರೇಷನ್ನ ಮೈಕ್ರೋಪ್ರೊಸೆಸರ್ನ ಕಂಡುಹಿಡಿಯಿತು ಅಂದರೆ ಇಂಟ್ರೊಡ್ಯೂಸ್ ಮಾಡಿತು ಅಂತ ಕೇಳಿದ್ದಾರೆ ಕ್ವೆಶನ್ನು. ಫಸ್ಟ್ ಜನ್ರೇಷನ್ನು, ಸೆಕೆಂಡ್ ಜನ್ರೇಷನ್ನು, ಥರ್ಡ್ ಜನ್ರೇಷನ್ನು ಅಥವಾ ಫೋರ್ತ್ ಜನ್ರೇಷನ್ನು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಫೋರ್ತ್ ಜನ್ರೇಷನ್. ಈ ಫೋರ್ತ್ ಜನ್ರೇಷನ್ ಬಗ್ಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಸೊ ಅದರದ್ದು ಇನ್ಫಾರ್ಮೇಷನ್ ಏನು, ಅದು 4th ಜನರೇಷನ್ ಕಂಪ್ಯೂಟರ್ಸ್ ಮೈಕ್ರೋ ಪ್ರೊಸೆಸರ್ನ ಯಾವ್ದು ರೀತಿ ಇಂಟ್ರೊಡ್ಯೂಸ್ ಮಾಡುತ್ತೆ ಕಂಪ್ಯೂಟರು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ, ಎಲ್ರಿಗೂ ಅರ್ಥ ಆಗಿದೆ ಎಲ್ಲ ಕ್ವೆಶನ್ ಆನ್ಸರ್ಸು ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮ್ಮಲ್ಲಿ ನನ್ನ ವಿನಂತಿ ಏನು ಅಂದರೆ, ನಿಮ್ಮ ಒಂದು ಸಬ್ಸ್ಕ್ರೈಬ್, ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಕೊಡೋದ್ರಿಂದ ನಾನು ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಎನ್ಕರೇಜ್ಮೆಂಟು, ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರಿಂದ ಮಾಡೋದ್ರಿಂದ ನನಗೆ ಇಂಟ್ರೆಸ್ಟ್ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಸೊ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Thank you for watching and make a use of this video and these questions. Thank you.